ಪಾಪ ಆಡ್ದವ್ರ ಬಾಯಲ್ಲಿ ಇವರಿಬ್ರು ಯಾವತ್ತು ಮನೆ ತಲುಪ್ತಾರೋ ಆವತ್ತು ತಗತೀವಿ ಅಂತ ಡ್ಯಾನ್ಸ್ ಮಾಡ್ಬಿಡ್ತೀವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆಯಲ್ಲೋ, ಜಾಜತ್ಗೆ ದುಡ್ಡು ಕೇಳ. ಸುಮ್ನೆ ಕೇಳಿದ್ರೆ ಅವ್ರ ಕೊಟ್ಬಿಡ್ತಾರಣ್ಣ. ಬೇಡ ಬಿಡಪ್ಪ, ಹೋಗೋಣ. ನಾನು ಅವ್ರನ್ನ ರೊಂಬೆ ಅಂತ ಕರಿತೀನಿ. ನೀನ್ ಅವ್ರನ್ನ ರಂಬೆ ಅಂದ್ರೆ ನಾನ್ ಸುಮ್ಮನೆ ಇರ್ತೀನ, ಅವ್ರನ್ನ ಕೊಂಬೆ ಅಂತ ಕರಿತೀನಿ. ಗುಡ್ ಮಾರ್ನಿಂಗ್ ಪದ್ದು ಅಂಡ್ ವಿಕ್ಲಾ. ಗುಡ್ ಮಾರ್ನಿಂಗ್ ಜಾಜತ್. ಎಕ್ಸ್ಕ್ಯೂಸ್ ಮೀ, ವಾಟ್ ಹ್ಯಾಪನ್? ಜಾಜತ್ಗೆ ಇವತ್ತು ನೀವು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ರೆ ಗೊತ್ತಾ? ಬಾಲಿವುಡ್ ನಟಿ ಇದ್ದಾಳಲ್ವಾ ಐಶ್ವರ್ಯ ರೈ, ಅವ್ರ ಅಪ್ಪ ತರ ಕಾಣಿಸ್ತಾರೆ. ಅವ್ರ ಅಮ್ಮ ತರ ಕಾಣ್ತಿದ್ದಾರೆ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಅಲ್ಲ ಜಾತಿ ಅವ್ರೆ, ಯಾವತ್ತೂ ಇಲ್ಲದ್ದು ಇವತ್ತೇ ಇಷ್ಟೊಂದು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡ್ತೀರಾ? 200 ರೂಪಾಯಿ ತಗೊಳ್ಳಿ. ನಿನಗೆ 200 ರೂಪಾಯಿ, ನಿನಗೆ 200 ರೂಪಾಯಿ. ಮಚ್ಚ ಮಾಡಿ. ಜಾಜಿಯಕ್ಕೆ ಏನಾಗಿದೆ ನಿಮ್ಗೆ? ಅವಳು ಹೊಟ್ಟೆ ಕಿಚ್ಚು. ಸಾಕ್ಸ್ಬಿಟ್ರೆ ಇರೋ. ಅದಕ್ಕೆ ನಿಮ್ಮನ್ನ ನೀವೇನಾದ್ರೂ ಆಡೋ ಹುಡುಗಿ ಅನ್ಕೊಂಡಿದ್ದೀರಾ? ವಾಟ್ ಹ್ಯಾಪನ್? ವಾಟ್ ಹ್ಯಾಪಂಡ? ಒಂದ್ ನಿಮಿಷ ಇರಿ. ಬೇಡಮ್ಮ, ಸುಮ್ಮನಿರಪ್ಪ. ಬೇಡಮ್ಮ, ಬರೋದೆಲ್ಲ ಬಂದ್ಬಿಟ್ಟಿದೆ, ಸುಮ್ಮನಿರಮ್ಮ. ನನ್ನ ಮಾತೆಲ್ಲ ಮತ್ತೆ ನೋಡ್ಕೊಳ್ಳಿ. ಮೈ ಗಾಡ್, ಇವತ್ತು ಮೇಕಪ್ ಮಾಡ್ಕೋಬೇಕಾದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಿರರೇ ನೋಡ್ಕೊಂಡಿಲ್ಲ. ನೀವ್ ಹೀಗೆ ಏನಾದ್ರೂ ಆಚೆ ಹೋಗಿದ್ದಿದ್ರೆ ನಮ್ಮ ಗಂಡುಗಲಿ ವಂಶದ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಹರಾಜಾಗ್ತಾ ಇತ್ತು. ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಕನ್ನಡ ಈ ಮೂತಿ ನೋಡ್ಕೊಂಡು ಹೋಗಿ. ಪಲ್ಲು, ಥ್ಯಾಂಕ್ ಯು ವೆರಿ ಮಚ್ ಕಣೆ. ನಾನು ಇಷ್ಟು ಕೆಟ್ಟದಾಗಿ ಮೇಕಪ್ ಮಾಡ್ಕೊಂಡಿದ್ರೆ ಜಾಜಿ ಅವರೇ ನೀವು ಐಶ್ವರ್ಯ ಅಪ್ಪನ ಥರ ಕಾಣ್ತಾ ಇದ್ದೀರಾ. ಜಾಜಿ ಅವರೇ ನೀವು ಐಶ್ವರ್ಯ ಅಪ್ಪನ ಥರ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ಲ. ನನ್ನ ಮುಚ್ಚಿನ ಸೊಸೆ ನೀವಿಬ್ಬರಿಗೂ ಕೊಟ್ಟು ಹಾಳು ಮಾಡ್ಬಿಟ್ಟಿ ಅಮ್ಮ. ನೀನ್ ಗಂಬಿತಲ ಕಲ್ಲು, ಇವರಿಬ್ರು ನಿನ್ನ ಹೇಮ ಮಾಡಿದ್ರಿ ಅಂತ ಹೊಗಳ್ತಾರೆ. ದುಡ್ಡು ಸಿಗುತ್ತೆ ಅನ್ನೋದಾದ್ರೆ ಕತ್ತೆನೂ ಹೊಗಳ್ತಾರೆ. ಚಂಪಾ ತೆಪ್ಕಿರೆ ಆಡೋ ಮಾತಿಗೆ ಅರ್ಥ ಬೇಡವೇನೆ? ಜಾಜಿಯವ್ರೆ, ನೀವು ಬೇರೆಯವ್ರಿಗೆ ಹೇಗ್ ಬೇಕಾದ್ರೂ ಕಾಣಿಸ್ಬೋದು, ಆದ್ರೆ ನಮ್ಗೆ ತುಂಬಾ ಚೆನ್ನಾಗೇ ಕಾಣಿಸ್ತೀವಿ. ಜಾಜತ್ಗೆ ನಾವು ಬೆಲೆ ಕೊಡೋದು ಹೊರಗಿನ ಸೌಂದರ್ಯಕ್ಕಲ್ಲ, ಒಳಗಿನ ಸೌಂದರ್ಯಕ್ಕೆ. ನೀವು ಇಂಥ ಚಿಕ್ಕಪುಟ್ಟ ವಿಷಯನ ಅರ್ಥ ಮಾಡ್ಕೋಬೇಕಪ್ಪ. Really? ಯಾ, ವಿಕ್ಲಾ, give me 200 rupees. ಯಾಕೆ ಸಾಲ ಬೇಕಿತ್ತಾ? ಮೊದಲು ಕೊಡು, ಹೇಳ್ತೀನಿ. ಪದ್ದು, ನೀನು 200 ಕೊಡು. ಪದ್ದು, ವಿಕ್ಲಾ, ಇನ್ಮೇಲೆ ಬರೀ ಮಸಾಲೆ ದೋಸೆಗಲ್ಲ, ನಿಮ್ಮಿಬ್ರಿಗೂ ಯಾವುದಕ್ಕೂ ಮನಿ ಕೊಡಲ್ಲ. ಯಾಕಪ್ಪ ಸಪ್ಪಗಿದ್ದೀರಾ? 2000 ರೂಪಾಯಿ ಕೊಟ್ರೆ 5 300 ಫೋಟೋ ತೆಗಿತಾರೆ. ಎಲ್ಲ ಆಫೀಸ್ಗೂ ಒಂದೊಂದು ಕೊಟ್ಕೊಂಡ್ಬಂದ್ಬಿಡಿ. ಇವನೇ ರಮ್ಯಾ, ಇಲ್ಲಿ 200 ರೂಪಾಯಿನೇ ಸಿಗ್ತಿಲ್ಲ, 2,000 ರೂಪಾಯಿ ಬದಲು ಸಿಗೋ ಮಸಾಲೆ ದೋಸೆಗೂ ಕಲ್ಲು ಹಾಕ್ಬಿಟ್ಟಿಲ್ಲಮ್ಮ. ಜಾಜಿಯವ್ರು ಹೇಗಿದ್ರೆ ನಿಮಗೇನೆ ಆಗ್ತಿತ್ತು. ನನಗೇನು ಗೊತ್ತಿತ್ತು ನೀವು ದುಡ್ಡುಗೋಸ್ಕರ ಹೊಗಳ್ತಿದ್ದೀರಾ ಅಂತ. ಬರೆಯೋದೆಲ್ಲ ಬಂದಾಗಿದೆ, ಸುಮ್ನಿರಮ್ಮ ಅಂತ ನನ್ನ ಮಾತೆಲ್ಲಿ ಕೇಳಿದೆ, ತಲೆ ಮೇಲೆ ಬಿಟ್ಟೆ, ನನ್ನ ಕೈ ಕೊಟ್ಟೆ. ತೆಪ್ಪುಗಿದ್ರೆ ಸರಿ, ಇಲ್ಲಾಂದ್ರೆ ಇನ್ನೊಂದು ಬಿಡ್ಬೇಕಾಗುತ್ತೆ. ಒಂದೇ ಹತ್ತು ಬಿಡ್ಕೊ. ಏನೇ ಇದು ಚಪ್ಪ, ಅರ್ಧ ಚಪಾತಿ ಕೊಟ್ಟಿದ್ಯಲ್ಲ, ನಮ್ನೆ ನಾಯಿಗಳು ಅನ್ಕೊಂಡಿದ್ದೇನೆ. ಮನುಷ್ಯ ಆದವನು ಬದುಕಕ್ಕೋಸ್ಕರ ತಿನ್ಬೇಕು, ತಿನ್ನಕ್ಕೋಸ್ಕರ ಬದುಕಬಾರ್ದು. ಇಷ್ಟೋಗಿರೋ ಚಪಾತಿ ಕೊಟ್ಟಿದ್ಯಾ, ಕುಡಿಯಕ್ ನೀರು ಯಾವನ್ ತಂದು ಕೊಡ್ತಾನೆ? ಕಾವೇರಿ ಗಲಾಟೆ ಆಗಿ ಕಾವೇರಿ ಬಂದಾಗಿದೆ. ಮತ್ತೀಗ ಆದ್ರೆ ಏನ್ ಮಾಡ್ಬೇಕು? ನಿಂಬೆ ಹುಳಿ ಸಿಗುತ್ತೆ, ತಗೊಂಡು ಬಾಯಿ ಹಾಕೊಳ್ಳಿ, ನಿಮ್ಗೆ ಹತ್ತಿ ಇರುತ್ತೆ. ಏನಪ್ಪ ಆ ಅರ್ಧ ಚಪಾತಿ ಅವ್ನ ಎದೆನಲ್ಲಿ ಹಾಕ್ಬಿಟ್ಟು ಬನ್ನಿ ಈ ಕಡೆ. ಏನಮ್ಮ ಪಲ್ಲು? ಏನಪ್ಪ ಆ ಪದ್ದು ಜೊತೆ ಸೇರ್ಬೇಡಿ. ಇವತ್ತು ಕೆಲಸ ಇಲ್ಲ, ಕಾರ್ಯ ಇಲ್ಲ. ನೀವು ಎಜುಕೇಟೆಡು, ಡಿಗ್ರಿ ಮೇಲೆ ಡಿಗ್ರಿ ಮಾಡಿದ್ದೀರಾ. ಮದುವೆ ಆಗಿದೆ, ಆ ತಡಿಯಂಗೆ ಮತ್ತೆ ಹಾಳಾಗೋಗಿ ಮುಂಜಿ ಕೂಡ ಆಗಿಲ್ಲ. ಹೋಗಿ ಇವತ್ತು ಕೆಲಸ ಮಾಡಿದ್ರೆ ಜನ ಚೀಪು ಅಂತ ಹೋಗ್ತಾರೆ. ಮತ್ತಿನ್ನೇನಪ್ಪ, ಇವತ್ತ ಬುದ್ಧಿವಂತು ಇಂಥ ಗಡ್ಡ ಸವಾಸ ಮಾಡಿದ್ರೆ ಜನ ಊಟ ಸುಮ್ಮನೆ ಇರ್ತಾರ. ಹೊಡಿತಾನೆ. ಚೆನ್ನಾಗಿ ಬದುಕ್ಬಿಟ್ಟು ಗಂಡು ಸ್ಥಳ ಮನೇನೇ ಕೂತಿದ್ಯಲ್ಲ, ಹೊರಗಡೆ ಹೋಗಿ ಒಂದು ಕೆಲಸ ಕಾರ್ಯ ಅಂತ ಮಾಡಬಾರ್ದೇನೋ? ನಾಳೆಯಿಂದ ದುರ್ಕೊಂಡು ಬಂದೇ ಸರಿ, ಅಂದ್ರೆ ನಾನೇ ನಿನಗೆ ಚೆನ್ನಾಗಿ ಬಗದು ನನ್ನ ಎಡಗಾಲಲ್ಲಿ ಬಂದು ಮನೆ ದಾಟಿ ಓಡಿಸ್ತೀನಿ. ಹೋಗುತ್ತೆ.
ಬದ್ದು ಮನೆ ಮಂದೆಲ್ಲ ರೊಟ್ಟಿಗೆ ಅಂದ್ಬಿಟ್ಟಿದಾರಲ್ಲ. ನನ್ನ ಹೆಂಡತಿ ಆ ಬದ್ದು ಜೊತೆ ಸೇರ್ಬೇಡಿ, ಅವನು ಬದ್ದಲ್ಲ ತಟ್ಟಪಟ್ಟಿ ಮಗ ಅಂದ್ಲು ಕಣ. ನನಗೆ ಜೀವನದಲ್ಲಿ ಎಷ್ಟು ಜಿಗುಪ್ಸೆ ಆಗಿದೆ ಅಂದ್ರೆ 1 ತಿಂಗಳು ಊಟನ ಒಟ್ಟಿಗೆ ಮಾಡಿ ಹೊಟ್ಟೆ ಒಳ್ಕೊಂಡು ಸತ್ತೋಗ್ಬಿಡೋಣ ಅನಿಸ್ತಾ ಇದೆಯಾ? ಒಂದು ತಿಂಗಳು ಊಟನ ಒಟ್ಟಿಗೆ ತಿನ್ನಕ್ಕಾಗಲ್ಲ ಕಣೋ. ಮನೆ ಮಂದಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ನಾವು ಬೇರೆ ಒಂದು ಐಡಿಯಾನೇ ಮಾಡೋಣ. ಆವಾಗ್ಲೇ ಅರ್ಧ ಚಪಾತಿ ನಿನ್ನ ಎದೆ ಮೇಲೆ ಹಾಕಿದ್ನಲ್ಲ ಕೊಡ. ಅಯ್ಯೋ, ಅದ್ ನಿನಗೆ ವಾಪಸ್ ಬೇಕಿತ್ತಾ? ಹೊಟ್ಟೆ ತುಂಬಾ ಹಸುತ್ತಾಯ್ತು, ಅದನ್ನು ತಿನ್ಕೊಂಡ್ಬಿಟ್ಟೆ. ಎಲ್ಲಿಬಿಡಿ ಇದೇನು ಮನುಷ್ಯನೋ ಪ್ರಾಣಿನೋ ಒಂದು ಗೊತ್ತಾಗ್ತಿಲ್ವೇ? ಇಲ್ಲಮ್ಮ ನಾನು ತರ ಇರೋ ಮನುಷ್ಯ ಯಾರು ನೀವು? ಐ ಆಮ್ ಅಮೆಜಾನ್ ಕಿಲಿಮಂಜಾರೋ ಕಂಜಿ ಪಿಂಜಿ ಶಾಸ್ತ್ರಿ. ಇದು ಬೆಕ್ಕರ್ಸ್ ಕಾಲೋನಿ ಅಲ್ಲ. ಗ್ರೇಟ್ ಗಂಡುಗಲಿ ಡೈನಾಸ್ಟಿ ಹೌಸ್ ತಾನೆ? ನೀವು ದ ಗ್ರೇಟ್ ರಂಗಮ್ಮ ತಾನೆ? ನನ್ನ ಹೆಸರು ನಿಮಗೆ ಗೊತ್ತು? ನಾನು ಇಂಟರ್ನೆಟ್ ಅಲ್ಲಿ ನಿಮ್ಮ ಡೈನಾಸ್ಟಿ ಬಗ್ಗೆ ಚೆಕ್ ಮಾಡಿದೆ. ನನಗೆ ನಿಮ್ಮ ಡೈನಾಸ್ಟಿ ತುಂಬಾ ಹಿಡಿತು, ಅದಕ್ಕೆ ಆಯ್ಕೆ. ಬರ್ಬೇಕು ಕಾಂಜಿ ಪಿಂಜಿ ಶಾಸ್ತ್ರಿಗಳು. ನಿಮ್ಮನ್ನ ಲಾಸ್ಟ್ ಟೈಮು BBC ನ್ಯೂಸ್ ಅಲ್ಲಿ ನೋಡಿದ್ದೆ, ಅದಾದ್ಮೇಲೆ ಇವತ್ತೇ ನೋಡ್ತಾ ಇರೋದು. ನೀವು ನಮ್ಮ ಮನೆಗೆ ಬಂದಿದ್ದು ಮಧುಗಿರಿ ಬಂಡೆನೇ ನನ್ನ ತಲೆ ಮೇಲೆ ಬಿದ್ದ ಸಂತೋಷ ಆಗೋಯ್ತು. ದಯವಿಟ್ಟು ನಮ್ಮನ್ನ ಕಾಪಾಡ್ಬೇಕು. ಆಚೆ ಬಿಚ್ಚು ಕಿಚ್ಚು ಕಿಚ್ಚು ಒಳ್ಳೇದಾಗುತ್ತೆ ಎದ್ದಳು. ಅದೇ ಗಿಲ್ಲ ನಿಂತಿರ, ಬನ್ನಿ ಕೂತ್ಕೊಳ್ಳಿ. ಏನಪ್ಪ ಇವ್ರು ಗೊತ್ತಾ? ಅಲ್ಲೂ ಇವರು ಯಾರು ಗೊತ್ತಿಲ್ಲ, ದೊಡ್ಡ ರಾಜಕಾರಣಿಗಳಿಗೆ ಜ್ಯೋತಿಷ ಹೇಳೋದು ಇವರೇನೆ. ಅಮೆರಿಕ ಅಧ್ಯಕ್ಷ ಒಬಾಮ ಆಗ್ತಾನೆ ಅಂತ ಹುಟ್ಟೋಳ್. ಯು ಟೋಲ್ಡ್, ಒಸಾಮ ಬಿನ್ ಲಾಡೆನ್ ನೀರವ್ ಬಿಡ್ತಾ ಇದ್ದಾನೆ ಅಂತ ಹುಟ್ಟೋಳ್. ಹಿಮ್ ಟೋಲ್ಡ್. ಬೇಕಾರೆ ಬಿನ್ನಡನೆ ಹೋಗಿ ಕೇಳು. ವಾಟ್ ಇಟ್ ಈಸ್ ಏನ್ ಹೇಳ್ತಾ ಇದ್ದಾಳೆ? ಓಹ್, ಕಾಂಜಿ ಪಿಂಜಿ ಶಾಸ್ತ್ರಿಗಳೇ, ನಿಮ್ಮ ಭಾಷೆ ನನಗೆ ಅರ್ಥ ಆಗುತ್ತೆ, ಆದ್ರೆ ಈ ದಡ್ಡರಿಗೆ ಅರ್ಥ ಆಗ್ಬೇಕೆ? ಕೇಳಿ ನಾವು ಕಾವೇರಿ ಮಕ್ಕಳು, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಓ, ಕಾವೇರಿ ದಕ್ಷಿಣ ಗಂಗೆ. ಯಾ ಇವಾಗ ಈ ಮನೆ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ. ಬಾಯಿ ಮುಚ್ಚು ಮೂರ್ಖ. ಒಂದಾನೊಂದು ಕಾಲದಲ್ಲಿ ಈ ಮನೆಯನ್ನು ಕೃಷ್ಣ ದೇವರಾಯನ ವಿಜಯನಗರ ಸಾಮ್ರಾಜ್ಯದಂತೆ ಮೆರೆದಿತ್ತು. ಆದ್ರೆ ಈಗ ಹೇಗೆ ಹಾಳು ಹಂಪೆ ಆಗಿದೆಯೋ ಹಾಗೆ ಈ ಮನೆ ಹಾಳು ಕೊಂಪೆ ಆಗಿದೆ. ಅಯ್ಯೋ, ಮೂಸುಡಿ ನೋಡಿದ್ರೆ ಗೊತ್ತಾಗಲ್ವೇನೆ? ಆ ಕಡೆ ಕಾಜಿ, ಈ ಕಡೆ ಪಿಂಜಿ ಶಾಸ್ತ್ರಿಗಳು. ಅವಿಚನಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಯಾರ್ ಸರ್ ಚಪ್ಪ? ನಿಮಗೆ ನನ್ನ ಹೆಸರು ಗೊತ್ತಾ? ನಿನ್ನ ಹೆಸರು ಮಾತ್ರ ಅಲ್ಲ, ನಿನ್ನ ಇಡೀ ಲೈಫ್ ಹಿಸ್ಟ್ರಿನೇ ನನಗೆ ಗೊತ್ತು. ನಿನ್ನ ಮನಸ್ಸಲ್ಲೇ ಒಬ್ಬ ರಾಜಕುಮಾರ ಇದ್ದಾನೆ. ಅವನು ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ನೀನು ಪಕ್ಷಿ ತರ ಕಾಯ್ತಾನೆ ಇದೆಯಾ? ರೈಟ್? ಹೌದು ಕಾಂಚಿ ಮಿಚ್ಚಿ ಶಾಸ್ತ್ರಿಗಳೇ, ನೀವು ಹೇಳಿದ್ದೆಲ್ಲ ಕರೆಕ್ಟು. ನೆಕ್ಸ್ಟ್ ಈ ಜೋಡಿ ಜುಟ್ಟು ಅವ್ರ ಅಣ್ಣ ಆಸ್ತಿಲಿ ಬಾಳ್ ಕೊಡ್ತಾನೆ ಅಂತ ಕಾಯ್ತಾನೆ ಇದ್ದಾಳೆ. ಬಹಳ ಮುಗ್ದೆ. ಆದ್ರೆ ಅವಳ ಅಣ್ಣ ತುಂಬಾ ಸಾಲ ಮಾಡ್ಕೊಂಡು ನಿನಗೆ ಉಂಡೆ ನಾಮ ತಿಕ್ಬೇಕು ಅಂತ ಹೈದರಾಬಾದ್ಗೆ ಹೋಗಿದ್ದಾನೆ. ಕೊನೆದಾಗಿ ಗಂಡುಗಲಿ ವಂಶದ ಹಿರಿತಲೆ ರಾಜಮಾತೆ ರಂಗಮ್ಮನವರು ಗಂಡ ಕಾಟ ಕೊಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗಂಡನ್ನೇ ಕೈಲಾಸಕ್ಕೆ ಕಳಿಸ್ತಾಕೆ. ವಾಟ್ ಇಸ್ ದಿಸ್? ಕಾಡ್ ಮನುಷ್ಯನ ಮನೆ ಒಳಗೆ ಕರ್ಸ್ಕೊಂಡಿದ್ದೀರಲ್ಲ, ಶೇಮ್ ಆಗಲ್ವಾ? ಜಾಜಕ್ಕೆ ಆಡೋ ಮಾತುಗೊಂದು ಅರ್ಥ ಬಿಡವಾ? ಇವರು ಕಾಡು ಮನುಷ್ಯರಲ್ಲ, ಕಾಂಜಿ ಪಿಂಜಿ ಶಾಸ್ತ್ರಿಗಳು. ಏನು ಚೆನ್ನಾಗಿ ಭವಿಷ್ಯ ಹೇಳ್ತಾ ಗೊತ್ತಾ? ಜಾಜಿ ಜಂಬಲ್ದಿನ್ನಿ. ನನ್ನ ಹೆಸರು ನಿಮಗ್ ಗೊತ್ತಾ? Yes. ನಿಮ್ಮ ಮಾತಿನಲ್ಲೂ ಜಂಬ, ಹೆಸರಲ್ಲೂ ಜಂಬ, ನಡವಳಿಕೆಯಲ್ಲೂ ಜಂಬ. ನಿಮ್ಗೆ ಸಾಕಷ್ಟು ವರ್ಚಸ್ಸು ಸ್ಟೇಟಸ್ ಇದೆ, ಆದ್ರೆ ಪ್ಲಾನೆಟ್ಗಳು ಅಡ್ಡ ಬರ್ತಾ ಇದೆ. ಯಾವ ಪ್ಲಾನೆಟ್? ಸ್ಯಾಟರ್ನ್. ಶನಿ ಗ್ರಹ. ನೋಡಿ, ನಮ್ಮ ಜಾಜತ್ಗೆ ರಾಜಕೀಯ ಕಲಿಬೇಕು ಅಂತ ಹರಸಾಹಸ ಮಾಡ್ತಾರೆ. ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಪ್ಲೀಸ್. ಈ ಮನೆ ಸನ್ನಿಲ್ಲಾಗೆ ಅದೃಷ್ಟ ರೇಖೆ ಅನ್ನೋದಿದೆ, ಆದ್ರೆ ಅದು ಅವನ ಹೇರ್ ಸ್ಟೈಲ್ ನಲ್ಲಿ ಉದುಗ್ ಹೋಗಿದೆ. ಅದನ್ನ ಈಗ ನಾನು ಆಚೆ ತರ್ತೀನಿ. ಎಲ್ಲಿ ಸ್ವಲ್ಪ ಕೂತ್ಕೋ. ನಿನ್ನ ತಲೆ ಕೊಡಿಲಿ. ಇಲ್ಲಿ ನೋಡಿಮ್ಮ, ಸಿ ಕಾಣಿಸ್ತಾ ಇದೆಯಾ? ಇಲ್ಲಿ ಎಂ ಕಾಣಿಸ್ತಾ ಇದೆಯಾ? ಎಂದ್ರೇನು? ಎಂ ಸಿ ಅಲ್ಲ ಮೂರ್ಖ, ಸಿಎಂ. ಸಿಎಂ ಅಂದ್ರೇನು? ಚೀಫ್ ಮಿನಿಸ್ಟರ್. ಇವತ್ತಲ್ಲ ನಾಳೆ ಈ ವಿಠ್ಠಲ ಮೂರ್ತಿ ಎಂ.ಎ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗೋದು ಗ್ಯಾರಂಟಿ. ನಮ್ಮನೆ ಅಳಿಯ ಚೀಫ್ ಮಿನಿಸ್ಟರ್ ಆಗ್ತಾರ? ವಿಠ್ಠಲ ಮೂರ್ತಿ ಚೀಫ್ ಮಿನಿಸ್ಟರ್ ಆಗಿ ಆಗ್ತಾರೆ. ಕಾಂಚಿ ಪಿಂಚಿ ಶಾಸ್ತ್ರಿಗಳೇ, ನನ್ನ ಬಗ್ಗೆ ಸ್ವಲ್ಪ ಹೇಳಿ. ನಿನ್ನ ಆಸೆಗಳೆಲ್ಲ ಬತ್ತೋಗೋದಕ್ಕಿಂತ ಮುಂಚೆ ಪಾಂಡುರಂಗನ ಭಜನೆ ಮಾಡು. ಮದುವೆ ಮುಂಚೆನೆ ಹನಿಮೂನ್ ಆಗುತ್ತೆ. ನನಗೆ ಇನ್ನೊಂದು ಗ್ಲಾಸ್ ಬೇಕು.
ಮನಸ್ಸಿನ ರಾಜ ಆಲ್ ದ ಬೆಸ್ಟ್. ಏ ಮನೆ ಅಳಿಯ, ನೀನು CM ಆದ್ಮೇಲೆ ನಿನಗೆ ಬಾದಾಮಿ ಹಾಲು ಕುಡಿಯೋ ಭಾಗ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಈಗಲೇ ಕುಡ್ಕೊಂಡ್ಬಿಡು. ಕಾಂಜಿ ಪಿಂಜಿ ಶಾಸ್ತ್ರಿಗಳೇ, ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಆದರೆ ಈ ಮನೆಯಲ್ಲಿ ರಾಜಕೀಯ ಅದೃಷ್ಟ ಇರೋದು ಮನೆ ಅಳಿಯನಾದ ವಿಠ್ಠಲ ಮೂರ್ತಿಗೆ ಮಾತ್ರ. ನೀವೇನಿದ್ರು ಅವನ ಬಲದಿಂದ ವಿಮೆನ್ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಮಂತ್ರಿ ಆಗ್ತೀರಾ, ಸಾಕಷ್ಟು ಹೆಸರು ಮಾಡ್ತೀರಾ. ಹೆಣ್ಣು ಮಕ್ಕಳಿಗೆ ಬಟ್ಟೆ ಸೀರೆ ಅವರಿಗೆ ಬೇಕಾದಂತ ಎಲ್ಲ ವಸ್ತುಗಳನ್ನು ಕೊಡ್ತೀರಾ, ಇನ್ಕ್ಲೂಡಿಂಗ್ ಮೇಕಪ್. ನಾನು ಇದನ್ನೆಲ್ಲ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ನೀವು ವಿಟ್ಲನ್ನ ಚೆನ್ನಾಗಿ ನೋಡ್ಕೋಬೇಕು. ಶಾಸ್ತ್ರಿಗಳೇ, ನಮ್ಮ ಅಳಿಯಂದ್ರನ್ನ ಮಿನಿಸ್ಟರ್ ಆಗ್ತಾಳೆ ಅಂತಿಲ್ಲಲ್ಲ, ಯಾವಾಗ ಆಗ್ತಾಳೆ ಮೇಲೇನ್ ನೋಡ್ತಿಲ್ಲ? ನಿಮ್ಮ ಮನೆಯಲ್ಲಿ ಎಲ್ಲಾರು ತೂತು ಬಿದ್ದಿದ್ಯಾ ಅಂತ ನೋಡ್ತಾ ಇದ್ದೀನಿ. ಮಳೆ ಬಂದ್ರೆ ನಮ್ಮ ಮನೆ ಸೋಲಲ್ಲ, ಎಲ್ಲೂ ತೂತಿಲ್ಲ. ಆದರೆ ಭವಿಷ್ಯಕ್ಕೆ ತೂತು ಬಿದ್ದಿದ್ಯಲ್ಲ, ನಾಳೆ ನಿಮ್ಮ ಮನೆಗೆ ಒಂದು ಲೆಟರ್ ಬರುತ್ತೆ. ಅದು ಬಂದಾಗಿಂದ ವಿಟ್ಲನ ಅದೃಷ್ಟ ಖುಲಾಯಿಸುತ್ತೆ. ಜಾಜತ್ಗೆ ವಾಟ್? ಪಾರ್ಟಿ ಆಫೀಸಿಂದ ಯಾವ್ದೋ ಲೆಟರ್ ಬಂದಿದೆ ನೋಡಿ. ಹಾಗಾದ್ರೆ ಇದು ನನಗೆ ಬಂದಿರುತ್ತೆ. ಕಂಗ್ರ್ಯಾಚುಲೇಷನ್ ಜಾಜತ್ಗೆ, ಪಾರ್ಟಿ ಆಫೀಸಿಂದ ಬಂದಿದೆ ಅಂದ್ಮೇಲೆ ಟಿಕೆಟ್ ಸಿಕ್ತು ಅಂತಾನೆ ಅರ್ಥ. ಪಲ್ಲು, ಯಾವ್ದು ಈ ಲೆಟರು? ಸೋಡಾ ಚೀಟಿನ? ಇಲ್ಲಮ್ಮ, ಪಾರ್ಟಿ ಆಫೀಸಿಂದ ಬಂದಿದೆ. ಆಮೇಲೆ ಒಳಗೆ ಏನಿದೆ ಓದು ನೋಡೋಣ. ಮಾನ್ಯರೇ, ನಿಮ್ಮ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ನೀವು ತುಂಬಾ ಅಮಾಯಕರು. ನೀವು ಮಾಡೋ ಸಮಾಜ ಸೇವೆಯೇ ನಿಮ್ಮ ಉಸಿರು ಆಗಿದೆ. ನೀವು ನಮ್ಮ ಪಾರ್ಟಿಲಿದ್ದರೆ ನಮ್ಮ ಪಾರ್ಟಿ ವರ್ಚಸ್ಸು ಹೆಚ್ಚುತ್ತೆ. ಆದ್ದರಿಂದ ನಾವು ನಿಮಗೆ ಟಿಕೆಟ್ ನೀಡಲು ತೀರ್ಮಾನಿಸಿದ್ದೀವಿ. ಗಲಿಗಲಿ ವಂಶದ ಅದಕ್ಕೆ ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡು ಗಲಿ. ಅದೇ ಆ ವಂಶದ ಏಕೈಕ ಅಳಿಯ ನೀವು. ವಿಠಲ್ ಮುಟ್ಟಿ ಎಮ್ಮೆ ಅಂದ್ರೆ ಇದು ಪ್ರಪಂಚಕ್ಕೆ ಗೊತ್ತಿರೋ ಹೆಸರು. ನಿಮ್ಗೆ ನಾವು ಟಿಕೆಟ್ ಕೊಡಲು ಅತ್ಯಂತ ಕಾತುರರಾಗಿ ಇದ್ದೀವಿ. ವಿಠಲ್ ಮೂರ್ತಿ ಎಮ್ಮೆ ಅವರೇ, ದಯಮಾಡಿ ನಮ್ಮ ಕೋರಿಕೆಯನ್ನು ಮನ್ನಿಸಿ ನಮ್ಮ ಪಾರ್ಟಿಯ ಟಿಕೆಟ್ ಪಡೆದು ನೀವು ಚುನಾವಣೆಗೆ ನಿಲ್ಲಿ. ನಮ್ಮನ್ನು ಉದ್ಧಾರ ಮಾಡಿ ವಿಠಲ್ ಮೂರ್ತಿ ಎಮ್ಮೆ ಅವರೇ. ಸಾಷ್ಟಾಂಗ ನಮಸ್ಕಾರಗಳು ಪಾರ್ಟಿಯ ಪರವಾಗಿ. ಪಾರ್ಟಿಯಿಂದ ಲೆಟರ್ ಬಂದಿದ್ದು ನನ್ಗಲ್ಲ, ವಿಟ್ಲಂಗೆ. ಶಾಸ್ತ್ರಿಗಳು ಹೇಳಿದ ಮಾತು ನಿಜ ಆಯ್ತು. ವಿಟ್ಲ ಅವ್ರೆ, ಕಂಗ್ರ್ಯಾಚುಲೇಷನ್ಸ್. ಟ್ರೀಟ್ ಗಿಡೇನಿಲ್ವಾ? ಕೊಡೋದಾಗುತ್ತೆ, ಆದ್ರೆ ಜಾಜತ್ಗೆ ಕಡೆಯಿಂದ ನಮಗೆ ಬರೋದು ಬರ್ತಾ ಇಲ್ವೇ? ವಿಟ್ಲ, ವೆರಿ ಸಾರಿ ವಿಟ್ಲ. ಬೇಡ ರೀ, ನಿಮ್ಮ ಸಾರಿ ನೀವೇ ಇಟ್ಕೊಳ್ಳಿ. ಕೊಡೋ ದೇವ್ರು ಎಲ್ಲಿದ್ರು ಕೊಡ್ತಾನೆ. ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಮ್ಮ ಮನೆ ಬರೋ ಚೆನ್ನಾಗಿದೆ, ಕಾಂಜಿ ಪಿಂಜಿ ಶಾಸ್ತ್ರಿಗಳು ಹೇಳಿದ್ದು ನಿಜ ಆಗ್ತಿದೆ. ಪಾರ್ಟಿಯಿಂದ ನಮಗೆ ಟಿಕೆಟ್ ಬರ್ತಿದೆ, ನಾವು ಎಲೆಕ್ಷನ್ ಗೆಲ್ತೀವಿ. ಗೊತ್ತು, ನಿನ್ನ ಜನ್ಮಕ್ಕೆ ನನಗೊಂದು ಚೇರ್ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರೋ ನಿಮಗೆ. ಸಾರಿ ಸರ್, ಒಂದ್ ನಿಮಿಷ. ಪದ್ದೂರೆ, ಇನ್ಮೇಲಿಂದ ನೀವು ಈ ಬಿಳಿ ಜೊತೆ ಹತ್ರ ಓ ಮೈ ಗಾಡ್, ವಾಟ್ ಇಸ್ ದಿಸ್? ನನ್ನೇ ವೈಟ್ ಕಾಕ್ರೋಚ್ ಅಂತೀನೋ? ಇನ್ನೇನು ಬ್ಲಾಕ್ ಕಾಕ್ರೋಚ್ ಅಲ್ಲ. ಇನ್ಮೇಲಿಂದ ನೀವು ಈ ಬಿಳಿ ಜಿಲ್ಲೆ ಹತ್ರ ದುಡ್ಡು ಕೇಳೋದನ್ನ ನಿಲ್ಲಿಸ್ಬಿಡಿ. ಯಾಕೆಂದ್ರೆ ನಾವು ನಿಮ್ಗೆ 10 ಮಸಾಲೆ ದೋಸೆ ಹೋಟ್ಲ್ ಹಾಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಏನಪ್ಪ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ? ಆಗೋ ಕಾಲಕ್ಕೆ ಕೇಳ್ದಾಗ್ಬಿಡಿ. ವಿಟ್ಲ, ಎನಿ ಹೆಲ್ಪ್ ಫ್ರಮ್ ಮೀ? ಬೇಡ ರೀ, ನಿಮ್ ಹೆಲ್ಪ್ ಯಾವನಿಗೆ ಬೇಕು? ನಮ್ಮನ್ನ ಅತ್ಯಂತ ನಿಕೃಷ್ಟವಾಗಿ ಕಂಡವ್ರು ನೀವು. ಒಂದು ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು, ಈ ಮನೆಗೆ ನೀವು ಹೊರಗಡೆಯಿಂದ ಬಂದವರು, ನಾನು ಹೊರಗಡೆಯಿಂದ ಬಂದವರು. ಅಂದ್ಮೇಲೆ ನಾವಿಬ್ರೆ ಹಾಕಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು. ಒಳ್ಳೆ ಎಣ್ಣೆ ಸಿಗಕ್ಕಾಯ್ತಾರೆ ಕಿತ್ತಾಡ್ತಿರಲ್ರಿ. ನೋಡಿ, ಇನ್ನೊಂದು ಸತಿ ಯಾವತ್ತಾರು ಬಂದು ನನ್ನ ಹತ್ರ ನನ್ನ ಮೇಕಪ್ ಚೆನ್ನಾಗಿದೆ ಬಿಡ್ಲ ಅಂತ ಕೇಳಿದ್ರೆ ನಾನು ಸುಮ್ಮನೆ ಇರಲ್ಲ, ಮಕ್ಕ ಕೊಡ್ಬಿಡ್ತೀನಿ. ಆಮೇಲೆ ಇವಾಗ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತ ಪುಸ್ತಕನ ನಾವು ರೆಫರ್ ಮಾಡಬೇಕು. ಅದೆಲ್ಲಿ ಸಿಗುತ್ತಪ್ಪ? ಚಪ್ಪಲಿ ಅಂಗಡಿ ಸಿಗುತ್ತೆ. ಹೌದಾ? ಅಯ್ಯೋ, ಚಪ್ಪಲಿ ಅಂಗಡಿಲಿ ಚಪ್ಪಲಿ ಸಿಗುತ್ತೆ, ಪುಸ್ತಕ ಸಿಗಲ್ಲ. ಹಾಗಾಗಿ ನಾವು ಪುಸ್ತಕ ತಗೋಬೇಕಾದ್ರೆ ಪುಸ್ತಕದ ಅಂಗಡಿಗೆ ಹೋಗ್ಬೇಕು. ಒಳ್ಳೆ ರಾಜಕಾರಣಿ ಆಗೋದಿಕ್ಕೆ ಟೀಚ್ ಯುವರ್ ಸೆಲ್ಫ್ ಅನ್ನೋ ಪುಸ್ತಕ ತಗೋಬೇಕು. ವಿಟ್ಲಮೂರ್ತಿ ಅವರೇ, ನಾನು ಆ ಪುಸ್ತಕನ ತಂದು ಕೊಟ್ಬಿಡ್ತಿದ್ದೆ, ಆದ್ರೆ ನಮ್ಮ ಹತ್ರ ಈಗ ದುಡ್ಡಿಲ್ವಲ್ಲ. ಅದೇಂತಿಲ್ಲ, ಸ್ವಲ್ಪ ಬಲ್ತಿಲ್ಲ. ನೀವೇ ಬನ್ನಿ.
ಎಲ್ಲರ ಮುಂದೆ ಹೀಗೆ ಮಾತಾಡ್ತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಈಗ ಏನ್ ಮಾಡ್ತಾ ಇದ್ದೀರಿ? ಚಡ್ಡಿ ಜೇಬಲ್ಲಿ ಸುಂಡಿಲ ವಂಶದ 3 ಚಾಕು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಗಂಡುಗಲಿ ವಂಶದ ಖಡ್ಗ ಇದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡ್ಬೇಕಾಗುತ್ತೆ. ಡೈರೆಕ್ಟ್ ವಿಷಯಕ್ಕೆ ಬನ್ನಿ. ಅದಕ್ಕೆ ತಿನ್ನೆ, ನಿಮ್ಮನ್ನ ನಾನು ಮನೆ ತುಂಬಿಸ್ಕೊಂಡೇ ಅಂದ್ಕೊಂಡೆ. ನೀವು ಇವತ್ತಲ್ಲ ನಾಳೆ ಬಾಲ್ಟಿಗೆ ಬರ್ತಿಲ್ಲ ಅಂತ. ನೀವು ರಾಜಕಾರಣಿ ಆಗೋದಕ್ಕೆ ಲಾಯಕ್. ನೀವು ನಮ್ಮ ವಂಶದ ಕೀರ್ತಿ ಪುರುಷ. ನಿಮಗೆ ಏನ್ ಬೇಕು ನನಗೆ ಕೇಳಿ, ನಾನು ಕೊಡ್ತೇನೆ. ಇದರಲ್ಲಿ 2,000 ರೂಪಾಯಿ. ಅಳಿಯಂದಿರಿಗೆ ಯಾವ ಪುಸ್ತಕ ಬೇಕು ಅದನ್ನೆಲ್ಲ ತಂದು ಕೊಟ್ಟು ಮಿಕ್ಕಿದ ದುಡ್ಡಲ್ಲಿ ಮಸಾಲೆ ದೋಸೆ. ಓ ಮೈ ಗಾಡ್, ಇದು ಹೀಗೆ ಮುಂದುವರೆದ್ರೆ ಶಾಸ್ತ್ರಿಗಳೇ, ನೀವು ಭವಿಷ್ಯ ಹೇಳಿದ ಹಾಗೆ ನಮ್ಮ ಅಳಿಯಂದಿರು ಕಡೆಗೂ ಮಂತ್ರಿಗಳಾಗೇ ಬಿಟ್ರು. ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಬಲ್ಲು, ನಿಮ್ಮಪ್ಪ ಇದ್ದಿದ್ರೆ ಇದನ್ನ ನೋಡಿ ಎಷ್ಟು ಖುಷಿ ಪಡ್ತಾರೆ. ಅಯ್ಯೋ, ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಬಿಡಿ. ಲಕ್ಷ್ಮೀ ನರಸಿಂಹ ಗಂಡುಗಲಿಗಳಿಗೂ ಬದುಕಬೇಕು ಅಂತ ಬಹಳ ಆಸೆ ಇತ್ತು, ಆದ್ರೆ ನೀವೇ ಬದುಕಕ್ಕೆ ಬಿಡ್ಲಿಲ್ವಾ? ನೋಡಿ, ನಾನು ಈ ಹಂತಕ್ಕೆ ಬೆಳೆಯೋದಕ್ಕೆ ತಾವೇ ಕಾರಣ. ಹಾಗಾಗಿ ನಿಂತ್ಕೊಂಡೇ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಹೇಳಿ, ಯಾಕಪ್ಪ ತಳ್ತೆ? ನೋಡಿ, ನಿಮ್ಗೆ ಏನ್ ತೊಂದರೆ ಇದೆ ಹೇಳ್ಕೊಳ್ಳಿ. ನಿಮ್ಮನೆ ಮೋರಿ ಕಟ್ಕೊಂಡಿದ್ಯಾ? ಇಲ್ಲ ನಿಮ್ಮ ಏರಿಯಾದಲ್ಲಿ ಹೆರಿಗೆ ಆಸ್ಪತ್ರೆ ಕಡಿಮೆ ಇದೆಯಾ? ಇಲ್ಲ ಹುಚ್ಚನಾಯಿಗಳ ಕಾಟ ಇದೆಯಾ? ಇಲ್ಲ ಡೆಂಗ್ಯೂ ಬಂದು ಅಕ್ಕ ಇಟ್ಕೊಂಡಿದ್ಯಾ? ಏನಾದ್ರೂ ರೋಗ ಇದ್ರೆ ಹೇಳ್ಕೊಳ್ಳಿಪ್ಪ, ಪ್ಲೀಸ್ ಪ್ಲೀಸ್ ಹೇಳಿ. ಏನಪ್ಪ, ಇಲ್ಲಿ ಮನೆಯವ್ರು ಬಿಟ್ರೆ ಬೇರೆ ಯಾರು ಇಲ್ವಲ್ಲ, ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ? ಪ್ರಾಕ್ಟೀಸ್ ಮಾಡ್ತಿದ್ದೀನಮ್ಮ. ಶಾಸ್ತ್ರಿಗಳೇ, ನೀವು ನನ್ನ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಶಾದಿ ಚಪ್ಪಲ್ತೀನಿ, ನಿನಗೆ 7 ರಾಟದ ಶನಿ ಕಾಟ ಇದೆ. ಮುಷ್ಟಿನ ನೋಡ್ದವ್ರಿಗೆ ಅನ್ನ ಸಿಗಲ್ಲ, ಕುಡಿಯಕ್ಕೆ ಕಾವೇರಿ ಸಿಗೋದಿಲ್ಲ. ವಿಠ್ಠಲಮೂರ್ತಿ ಎಮ್ಗೆ ಹೇಳಿ. ನೀನು ಈ ಜಾತಿ ನೆರಳಿಂದ ದೂರ ಇರೋದೇ ಉತ್ತಮ. ಮತ್ತೆ ನನ್ನ ಗತಿ? ನೋಡಮ್ಮ, ನೀನ್ ಈ ಮಲ್ಲಿದ್ದು ನಮ್ಮ ಬಾಬು ನೋಡ್ಕೊಂಡಿದ್ದು ಅಷ್ಟರಲ್ಲೇ ಇದೆ. ಅವ್ರಿಗೆ ಹೇಳ್ಬಿಟ್ಟು ಒಂದು ರೂಮ್ ಹಾಕಿಸ್ಕೊಡ್ತೀನಿ. ತಿಂಗಳ 50 ಪಟ್ಟೆ ಕೊಡಿಸ್ತೀನಿ. ಕುಡಿಸ್ಕೊಂಡು ಸಮಾಜ ಸೇವೆ ಮಾಡ್ಕೊ. ಯಾಕ್ರಿ ಹಿಂಗ್ ಬಡ್ಕೋತಾ ಇದ್ದೀರಾ? ಓ ಮೈ ಗಾಡ್, ಬಿಟ್ಲ, ನೀನು ಭವಿಷ್ಯದಲ್ಲಿ ಚೆನ್ನಾಗಿರ್ತೀಯ ಅಂತ ಕಾಂಜಿ ಪಿಂಜಿ ಶಾಸ್ತ್ರಿಗಳು ಹೇಳಿದ್ದಾರೆ. ನನಗೂ ಅನ್ಸ್ತದೆ ನೀನು ತುಂಬಾ 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 ಚೆನ್ನಾಗಿರ್ತೀಯ ಅಂತ. ನನ್ನ ದಾರಿ ನಾನು ಕಂಡುಕೊಂಡಿದ್ದೀನಿ. ನನ್ನ ಬಗ್ಗೆ ನೀವು ಯಾಕ್ರಿ ಯೋಚನೆ ಮಾಡ್ತೀರಾ? ಕಾಡಲ್ಲಿರೋ ಮೃಗ ಪಕ್ಷಿಗಳಿಗೆ ಯಾವ ರಾಜಕಾರಣಿ ಹಣ್ಣು ಹಂಪಲು ತೊಗೊಂಡೋಗ್ತಾನೆ? ನಾನು ತೊಗೊಂಡೋಗ್ತೀನಿ. ಏನಪ್ಪ, ಕರೆದ್ರಾ? ಏನ್ ನನ್ನ ಹೆಂಡತಿ ಕರ್ದಂಗ್ ಕರಿತಿದ್ಯಾ? ಮತ್ತೇನು ನೀನು ಹೇಳ್ತೀನಿ ಕರ್ದಂಗ್ ಕರ್ದೆ? ಏಯ್, ಮಾತು ಮಾತಲ್ಲಿ ಮಾತಾಗೇ ಇರ್ಬೇಕು, ಕಾರ್ಯರೂಪಕ್ಕೆ ಬರಬಾರ್ದು. ನೋಡು, ಇವನಿದಾನಲ್ಲ ಪದ್ದು, ನನ್ನ ಆಪ್ತ ಮಿತ್ರ. ನಾವಿಬ್ರು ಒಂಥರ ಕೃಷ್ಣ ಕುಚೇಲ ಇದ್ದಂಗೆ. ನಾನು ಕೃಷ್ಣ, ಇವ್ ಕುಚೇಲ. ನೀನೇ ಒಳ್ಳೆ ಕುಚೇಲನ್ ತರ ಕಾಣ್ತೀಯ. ನೋಡು, ಕೃಷ್ಣ ಯಾವಾಗ್ಲೂ ದುಂಡುಮ್ಗೇನಿರಲಿಲ್ಲ, ಅವನು ಸಣ್ಣಗೆ ಇದ್ದ. ನಾನು ಮುಂದೆ ಎಲೆಕ್ಷನ್ ಅಲ್ಲಿ ಗೆದ್ದು MLA ಆಗ್ತೀನಲ್ಲ, ಅವಾಗ ಇವನೇ ನನ್ನ ಪರ್ಸನಲ್ ಸೆಕ್ರೆಟರಿ. ನಮ್ಮಿಬ್ರಿಗೂ ಎಲ್ಲ ಮಾಡಾಕ. ಹಲೋ, ಮೈಸೂರು ಪಿಠಲ್ಮೂರ್ತಿ ಎಮ್ಮೆನೆ? ಹೌದ್ರಿ, ಮಿನಿಸ್ಟರ್ ಆಗ್ತಿದೆ. ಸರಿ ಸರಿ. ಹಲೋ, ಮೈಸೂರು ಪಿಠಲ್ಮೂರ್ತಿ ಎಮ್ಮೆ? ಹೌದ್ರಿ, ಟಿಕೆಟ್ ಕೊಟ್ಟಿದ್ದಾರೆ. ಏನ ರೀ, ಅವ್ರು ಟಿಕೆಟ್ ಕೊಟ್ಟಿದ್ದಾರೆ ಅಂತ ನೀವು ಬಕೆಟ್ ಹಿಡಕ್ ಬರ್ಬೇಡಿ. ಇಡ್ರಿ ಫೋನ್ನ. ಮಿಸ್ಟರ್ ಪದ್ಮ, ನೀರ್ತೀನಿ. ಮಿಸ್ಟರ್ ವಿಠಲ್ಮೂರ್ತಿ ಎಮ್ಮೆ ಅವರೇ, ನೀವು ತಿನ್ನಲ್ವಾ? ಅಯ್ಯೋ, ರಾಜಕೀಯಕ್ಕೆ ಬಂದ ಚಿನ್ನದ ಇದ್ದೇ ಇದೆ, ನೀವ್ ತಿನ್ನಿಪ್ಪ. ಅಳಿಯಂದಿರೆ, ಇದು ಗಂಡುಗಳೆಚ್ಚನ ಪ್ರಸಾದ. ಈ ಕುಂಕುಮನ ಹಣೆಗಿಟ್ಕೊಂಡು ಕಲ್ಸಟ್ಟನ್ನ ಬಾಯಿಗೆ ಹಾಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ನೀವು ಮಿನಿಸ್ಟರ್ ಹಾಗೆ ಆಗ್ತೀರಿ. ಅದನ್ನ ಹೇಳಿ. ಥ್ಯಾಂಕ್ಸ್. ನಿಮ್ಮ ವಂಶದ ಕೀರ್ತಿ ಪತ್ರಕ್ಕೆಲ್ಲ ಹಾರಿಸೋ ಜವಾಬ್ದಾರಿ ನನಗೆ ಕೊಟ್ಟಿದ್ದೀರಾ, ಅದನ್ನ ನಾನು ನಿರ್ವಹಿಸನೆ ಮಾಡ್ತೀನಿ. ಆಮೇಲೆ ನಿಮ್ಗೆ ವಯಸ್ಸಾಗಿದೆ, ನೀವು ಹಂಗೆಲ್ಲ ಓಡಾಡ್ತಾ ಕೊಡ್ತೀರಾ? ರೀ, ಒಂದು ಮೂಲೆ ಕೂತ್ಕೊಂಡು ರಾಮಕೃಷ್ಣ ಭಜನೆ ಮಾಡಿ ಹೋಗಿ ಹೋಗಿ. ಪದ್ಮನಾಭ್, ನಾವು ಸ್ವಲ್ಪ ಪೊಲಿಟಿಕಲ್ ಬುಕ್ಸ್ನ ರೆಫರ್ ಮಾಡಬೇಕು. ಯಾರು ಫೋನ್ ಮಾಡಿದ್ರೆ ತುಂಬಾ ಬಿಸಿ ಇದ್ದೀನಿ ಅಂತ ಹೇಳ್ಬಿಡಿಪ್ಪ. ಡಿಸ್ಟರ್ಬ್ ಮಾಡ್ತಿದ್ದಾರೆ ತುಂಬಾ. ಪದ್ದು, ಬಿಟ್ಲ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡ್ಬಿಟ್ಟಿದ್ದಾನೆ. ಟೇಕ್ ದಿಸ್ 2000. ಇದು ಪೂರ್ತಿ ಮಸಾಲೆ ದೋಸೆ ತಿನ್ನು. ಖಾಲಿ ಆದ್ರೆ ಮತ್ತೆ ಕೇಳು, ಮತ್ತೆ ಕೊಡ್ತೀನಿ.
ನಾನು ಕಾಂಚಿ ಪಿಂಚಿ ಶಾಸ್ತ್ರಿಗಳು ಗೆಟಪ್ ಹಾಕೊಂಡ್ ಬಂದಿದ್ದು ಮನೆಯವರೆಲ್ಲ ಗೂಬೆಗಳಾಗಿ 200 ರೂಪಾಯಿ ಸಿಗೋ ಕಡೆ 2,000 ರೂಪಾಯಿ ಸಿಗ್ತಿದ್ಯೋ. ಮೇಂಟೈನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಗ್ರಿಪ್ಪನ್ನ ನಾವು ಬಿಡಬಾರ್ದು. ಯಾವಾಗ ಕಾಂಚಿ ಪಿಂಚಿ ಶಾಸ್ತ್ರಿಗಳು ಗೆಟಪ್ ಹಾಕೊಂಡ್ ಬರ್ಬೇಕು ಅಂತ ಹೇಳು, ಗೆಟಪ್ ಹಾಕೊಂಡ್ ಬಂದು ಮನೆಯವರೆಲ್ಲ ನಿನ್ ಕಾಲಿಗೆ ಬೀಳಾಗ್ ಮಾಡ್ತೀನಿ. ಬದ್ದು ಮನೆ ಕೊಡು. ಯಾಕೆ ಜಾಜಿಯವ್ರೆ, ನಾವು ವಿಟ್ಲ ಮಿನಿಸ್ಟರ್ ಆದ್ಮೇಲೆ ನಿಮ್ಮನ್ನ ನೋಡ್ಕೊಳ್ಳೋದು ಬೇಡವಾ? ವಿಟ್ಲ ಮಿನಿಸ್ಟರ? ಅಯ್ಯೋ, ವಿಧಾನಸೌಧದ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ನಾನು ಇಷ್ಟೊಂದು ಹೇಳಿದ್ದೀನಿ, ನನ್ನ ಮುಂದೆ ಓಡಾಡ್ಬೇಡಿ, ನನಗೆ ಇರಿಟೇಟ್ ಆಗುತ್ತೆ. ಯಾಕೆ ಮಕ್ ಕೊಡಿದ್ರಿ? ಮುಚ್ಚೋ ಬಾಯಿ. ಇಷ್ಟೊತ್ತವರೆಗೂ ನೀವಿಬ್ರು ಮಾತಾಡಿದ್ದನ್ನ ನಾವೆಲ್ಲರೂ ಕೇಳಿಸ್ಕೊಂಡಿದೀವಿ. ಇನ್ನೊಂದ್ಸಲ ಈ ರೀತಿ ನಾಟಕ ಆಡಿದ್ದೆ ಆದ್ರೆ ನಾವೆಲ್ಲರೂ ಸೇರ್ಕೊಂಡು ಏನ್ ಮಾಡ್ತೀವಿ ಗೊತ್ತಾ? ಏನ್ ಮಾಡ್ತೀರಾ?